ನಮಸ್ಕಾರ ವೀಕ್ಷಕರೇ, ಕಥಾಜ್ಞಾನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಶ್ರೀ ದತ್ತಚರಿತ್ರೆಯ ಮುಂದುವರಿದ ಭಾಗ 4ರ ಕಥೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಗುರುಗಳು ತ್ರಯಂಬಕೇಶ್ವರದಲ್ಲಿ ಮಾಧವಾರಣ್ಯ ಎಂಬ ಯತಿಗೆ ನರಸಿಂಹ ದರ್ಶನವಾಗುವಂತೆ ಅನುಗ್ರಹಿಸಿ ಗೋದಾವರಿ ತೀರದ ಬ್ರಹ್ಮಕೇಶ್ವರಕ್ಕೆ ಹೋದರು. ಅಲ್ಲಿ ಉದರಶೂಲೆಯಿಂದ ಬಳಲುತ್ತಿದ್ದವನೊಬ್ಬನನ್ನು ಆತ್ಮಹತ್ಯೆಯಿಂದ ತಪ್ಪಿಸಿದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಾಯಂದೇವನನ್ನು ಕುರಿತು ಶ್ರೀ ಗುರುಗಳು, ಸಾಯಂದೇವ, ಹೊಟ್ಟೆ ನೋವಿನಿಂದ ಬಳಲುತ್ತಿರುವ ಇವನಿಗೆ ನಿನ್ನ ಮನೆಯಲ್ಲಿ ಮೃಷ್ಟಾನ್ನ ಭೋಜನ ಮಾಡಿಸು, ಇದೇ ಇವನಿಗೆ ಔಷಧ ಎಂದು ಅಭಯ ನೀಡಿದರು. ಸಾಯಂದೇವನು ಶ್ರೀ ಗುರುಗಳನ್ನು ತನ್ನ ಮನೆಗೆ ಆಹ್ವಾನಿಸಿ ಅವರನ್ನು ಪೂಜಿಸಿ ಭಿಕ್ಷೆ ನೀಡಿ ಆ ಬ್ರಾಹ್ಮಣನಿಗೆ ಪಾಯಸವನ್ನು ವಿಶೇಷವಾಗಿ ಗುರುವಾಜ್ಞೆಯಂತೆ ಬಡಿಸಿದನು. ಆತನ ಉದರಬೇನೆ ಗುರುಕೃಪೆಯಿಂದ ಮಾಯವಾಯಿತು. ಶ್ರೀ ಗುರುಗಳು ಸಾಯಂದೇವನ ವಿನಯ ಭಕ್ತಿಗಳಿಗೆ ಮೆಚ್ಚಿ, ನೀನು ವಂಶ ಪಾರಂಪರ್ಯವಾಗಿ ನಮ್ಮ ಭಕ್ತನಾಗು ಎಂದು ಆಶೀರ್ವಾದ ಮಾಡಿದರು. ಆಗ ಸಾಯಂದೇವನು, ಹೇ ಗುರುದೇವ, ನೀವು ತ್ರಿಮೂರ್ತಿ ಸ್ವರೂಪರು, ನಿಮ್ಮ ಮಹಿಮೆ ಅಚಿಂತ್ಯ ಹಾಗೂ ಅನಂತವಾಗಿದೆ. ಭಕ್ತರನ್ನು ಉದ್ಧರಿಸಲು ನೀವು ಮಾನವ ರೂಪ ಧರಿಸಿದ್ದೀರಿ. ನನ್ನ ವಂಶಕ್ಕೆ ನಿಮ್ಮ ಮೇಲೆ ಸದಾ ಭಕ್ತಿ ಇರುವಂತೆ ದಿವ್ಯಾನುಗ್ರಹ ಮಾಡಿರುವಿರಿ. ನನ್ನದೊಂದು ಕೋರಿಕೆ ಇದೆ. ಈ ಪ್ರಾಂತದ ಯವನ ದೊರೆಯು ಮಹಾಕ್ರೂರಿಯಾಗಿದ್ದು ಗೋಬ್ರಾಹ್ಮಣ ಹಂತಕನಾಗಿದ್ದಾನೆ. ನನ್ನನ್ನು ಈಗ ಕೊಲ್ಲುತ್ತಾನೆ. ನನಗೆ ಸಾವಿನ ಅಂಜಿಕೆ ಇಲ್ಲ. ಆದರೆ ತಾವು ಈ ಹಿಂಸೆಯಿಂದ ಗೋಬ್ರಾಹ್ಮಣರನ್ನು ಪಾರು ಮಾಡಬೇಕು ಎಂದು ಪ್ರಾರ್ಥಿಸಿದನು. ಶ್ರೀ ಗುರುಗಳು ಆತನ ಶಿರದ ಮೇಲೆ ತಮ್ಮ ಕರವನ್ನಿಟ್ಟು, ಧೈರ್ಯವಾಗಿ ಅವನ ಬಳಿಗೆ ಹೋಗು, ನಿನ್ನನ್ನೂ ಅವನು ಆದರದಿಂದ ಸ್ವಾಗತಿಸಿ ನಿನ್ನ ಮೂಲಕ ನಮ್ಮನ್ನು ಆಹ್ವಾನಿಸುತ್ತಾನೆ ಎಂದು ಆಶೀರ್ವದಿಸಿ ಬೀಳ್ಕೊಟ್ಟರು. ಸಾಯಂದೇವನು ಯವನ ದೊರೆಯ ಬಳಿ ಹೋದಾಕ್ಷಣ ಆತನಿಗೆ ಮೈಯೆಲ್ಲ ಉರಿಯುಂಟಾಯಿತು. ಕುಪಿತನಾದ ಅವನು ತನ್ನ ಅರಮನೆಯೊಳಗೆ ಹೊರಟು ಹೋದನು. ಆ ದಿನ ಹಿಂಸೆ ಪಟ್ಟ ಅವನಿಗೆ ಕನಸಿನಲ್ಲಿ ತನ್ನನ್ನು ಒಬ್ಬ ಬ್ರಾಹ್ಮಣನು ಬಂದು ಆಯುಧಗಳಿಂದ ಕತ್ತರಿಸಿದಂತಾಯಿತು. ಕೂಡಲೇ ಅವನು ಸಾಯಂದೇವನಿಗೆ ಹೇಳಿ ಕಳುಹಿಸಿ ಆತನ ಕಾಲ ಮೇಲೆ ಬಿದ್ದು ಬೇಡಿಕೊಂಡನು. ಕೂಡಲೇ ಅವನ ಮೈಯುರಿ ಮಾಯವಾಯಿತು. ಸಾಯಂದೇವನು ಶ್ರೀಗುರುಗಳಿಗೆ ನಡೆದ ಸಂಗತಿಯನ್ನು ತಿಳಿಸಿದನು. ನಂತರ ಶ್ರೀಗಳು ತಾವು ದಕ್ಷಿಣಕ್ಕೆ ಸಂಚಾರ ಹೊರಟು, ನಾವೀಗ ತೀರ್ಥಯಾತ್ರೆಗೆ ಹೋಗುತ್ತಿದ್ದೇವೆ. ಇನ್ನು 15 ವರ್ಷಗಳ ಬಳಿಕ ನಾವು ಮತ್ತೆ ನಿನಗೆ ಕಾಣಿಸಿಕೊಳ್ಳುತ್ತೇವೆ. ಆಗ ನೀನು ನಮ್ಮ ಸೇವೆ ಮಾಡು ಎಂದು ಹೇಳಿ ಆ ಮಂಜಿರಾ ನಗರದಿಂದ ಪರ್ಲಿ ದೈಜನಾಥಕ್ಕೆ ತಲುಪಿದರು. ಗುರುಗಳ ಮಹಿಮೆ ಎಲ್ಲ ಕಡೆ ಹೂವಿನ ಪರಿಮಳದಂತೆ ಹರಡಿತು. ಅವರ ಶಿಷ್ಯ ಪರಂಪರೆ ಬೆಳೆಯಿತು. ನಂತರ ಅವರು ವೈಜನಾಥ ಕ್ಷೇತ್ರದಲ್ಲಿ 1 ವರ್ಷ ನೆಲೆಸಿದ್ದರು. ಒಂದು ದಿನ ತಪಸ್ವಿಯಂತೆ ತೋರುತ್ತಿದ್ದ ಬ್ರಾಹ್ಮಣನೊಬ್ಬನು ಶ್ರೀ ಗುರುಗಳಿಗೆ ವಂದಿಸಿ, ಸ್ವಾಮಿ, ಹಲವಾರು ವರ್ಷಗಳು ತಪಸ್ಸು ಮಾಡಿದರೂ ನನಗೆ ಜ್ಞಾನೋದಯವಾಗಲಿಲ್ಲ. ಆದರೆ ತಮ್ಮ ದರ್ಶನ ಮಾತ್ರದಿಂದಲೇ ಪುನೀತನಾದೆ ಎಂದನು. ಅದಕ್ಕೆ ಶ್ರೀ ಗುರುಗಳು, ಗುರುಗಳಿಲ್ಲದೆ ನೀನು ತಪಸ್ವಿ ಹೇಗಾದೆ ಎಂದು ಕೇಳಲು ಆ ಬ್ರಾಹ್ಮಣನು ಆಗ, ನನಗೊಬ್ಬ ಗುರುಗಳಿದ್ದರು. ಅವರ ಬಳಿ ಬಹುಕಾಲ ಸೇವೆ ಮಾಡುತ್ತಿದ್ದೆ. ಆದರೆ ಅವರು ಸದಾ ನಿಂದಿಸುತ್ತಾ ಇದ್ದರು. ಅದರಿಂದ ಕುಪಿತನಾದ ನಾನು ಹೊರಬಂದೆ ಎಂದನು. ಆಗ ಶ್ರೀ ಗುರುಗಳು, ನೀನು ಗುರುದ್ರೋಹಿಯೇ ಸರಿ. ಗುರುಗಳ ಗುಣದೋಷಗಳನ್ನು ಎಣಿಸಬಾರದು. ಗುರುದ್ರೋಹಿಯಾದ ನಿನಗೆ ಮೋಕ್ಷ ಸಿಗುವುದಿಲ್ಲ ಎಂದರು. ಆಗ ಆ ಬ್ರಾಹ್ಮಣನು, ಅಜ್ಞಾನಿಯಾದ ತನಗೆ ಗುರುಗಳ ಮಹತ್ವ ತಿಳಿಯದೆಂದೂ ಗುರು ಸೇವೆಯನ್ನು ಹೇಗೆ ಮಾಡಬೇಕೋ ತಿಳಿಸಬೇಕು ಎಂದು ಕೇಳಿದನು. ಆಗ ಶ್ರೀ ಗುರುಗಳು, ಹಿಂದೆ ದೌಮ್ಯರೆಂಬ ಋಷಿಗಳಿದ್ದರು. ಅವರಿಗೆ ಆರುಣಿ, ಬೈಂದ ಮತ್ತು ಉಪಮನ್ಯು ಎಂಬ ಶಿಷ್ಯರಿದ್ದರು.
ಒಮ್ಮೆ ಗುರುಗಳು ನಮ್ಮ ಶಿಷ್ಯರನ್ನು ಪರೀಕ್ಷಿಸಿದರು. ಮೊದಲು ಆರುಣಿಯನ್ನು ಭತ್ತದ ಗದ್ದೆಗೆ ನೀರು ಹಾಯಿಸಿ ಬಾ ಎಂದು ಕಲಿಸಿದರು. ಗದ್ದೆಯು ಎತ್ತರದಲ್ಲಿದ್ದರಿಂದ ನೀರೇ ನಿಲ್ಲುತ್ತಿರಲಿಲ್ಲ. ಆಗ ಆರುಣಿಯು ತಾನೇ ನೀರು ನಿಲ್ಲುವಂತೆ ಅಡ್ಡವಾಗಿ ಮಲಗಿದನು. ಶಿಷ್ಯನನ್ನು ಹುಡುಕಿಕೊಂಡು ಬಂದ ಗುರುಗಳು ಆತನ ಕರ್ತವ್ಯ ನಿಷ್ಠೆಗೆ ಮೆಚ್ಚಿ ಎಲ್ಲ ವಿದ್ಯೆಗಳನ್ನು ಅನುಗ್ರಹಿಸಿದರು. ಅನಂತರ ಬೈಂದನನ್ನು ಹೊಲಕ್ಕೆ ಹೋಗಿ ಧಾನ್ಯ ತರಲು ಕಳುಹಿಸಿದರು. ಧಾನ್ಯವನ್ನೆಲ್ಲಾ ಗಾಡಿಯಲ್ಲಿ ತುಂಬಿ ಎತ್ತಿನ ಜೊತೆ ತಾನೂ ಅದನ್ನು ಎಳೆದುಕೊಂಡು ಬಂದ. ಆತನ ಭಕ್ತಿಗೆ ಮೆಚ್ಚಿದ ಗುರುಗಳು ಸಕಲ ವಿದ್ಯಾಪಾರಂಗತನಾಗು ಎಂದು ಹರಸಿದರು. ಈಗ ಗುರುಗಳು ಇನ್ನೊಬ್ಬ ಶಿಷ್ಯನಾದ ಉಪಮನ್ಯುವಿಗೆ ದನ ಮೇಯಿಸಲು ಕಳುಹಿಸಿದರು. ಆಗ ಹಸಿದ ಅವನು ಭಿಕ್ಷೆ ಎತ್ತಿ ಊಟ ಮಾಡಿದನು. ಮಾರನೆಯ ದಿನ ಗುರುಗಳು ಭಿಕ್ಷಾನ್ನವನ್ನು ಮನೆಗೆ ತರಲು ಹೇಳಿದರು. ಆದರೆ ಮರುದಿನ ತುಂಬಾ ಹಸಿದ ಅವನು ಆಕಳಿನ ಕೆಚ್ಚಲಿನಿಂದ ಸೋರುವ ಹಾಲನ್ನೇ ಕುಡಿದು ಹಸಿವು ನೀಗಿಸಿಕೊಂಡನು. ಇದನ್ನರಿತ ಗುರುಗಳು ಎಂಜಲನ್ನು ತಿಂದರೆ ಮಂದಬುದ್ಧಿ ಉಂಟಾಗುತ್ತದೆ ಎಂದರು. ಉಪಮನ್ಯುವಿಗೆ ಹಾಲು ಸಿಗಲಿಲ್ಲ. ಕೊನೆಗೆ ಅವನು ಎಕ್ಕೆಯ ಹಾಲನ್ನು ಕುಡಿಯಲು ಹೋಗಿ ಅದು ಕಣ್ಣಲ್ಲಿ ಬಿದ್ದು ಕುರುಡನಾದನು. ನಂತರ ಗುರುಕೃಪೆಯಿಂದ ಅಶ್ವಿನಿ ದೇವತೆಗಳಿಂದ ಆತನಿಗೆ ಕಣ್ಣು ಕಾಣಿಸಿತು. ಗುರುಭಕ್ತಿಗೆ ಮೆಚ್ಚಿದ ಧೌಮ್ಯರು ಉಪಮನ್ಯುವಿಗೂ ಸಕಲ ವಿದ್ಯೆಗಳೂ ಬರಲೆಂದು ಆಶೀರ್ವದಿಸಿದರು ಎಂಬ ಕಥೆಯನ್ನು ಅವನಿಗೆ ತಿಳಿಸಿ, ಶ್ರೀ ಗುರುಗಳು ಆ ಬ್ರಾಹ್ಮಣನನ್ನು ನೀನು ನಿನ್ನ ಗುರುಗಳ ಬಳಿ ಹೋಗಿ ಸೇವೆ ಮಾಡು ಎಂದಾಗ ಆತನು ಗುರುದ್ರೋಹಿಯಾದ ತಾನು ಪ್ರಾಣತ್ಯಾಗ ಮಾಡುವೆ ಎನ್ನಲು ಶ್ರೀ ಗುರುಗಳು ಅವನಿಗೆ ಅಭಯ ನೀಡಿ, ಪಶ್ಚಾತ್ತಾಪದಿಂದ ನಿನ್ನ ಪಾಪಗಳೆಲ್ಲ ಸುಟ್ಟು ಹೋದವು, ನೀನು ಸದಾ ಗುರುಸ್ಮರಣೆ ಮಾಡು ಎಂದು ಆಶೀರ್ವದಿಸಿದರು. ನಿರಂತರ ತೀರ್ಥಯಾತ್ರೆಯಲ್ಲಿದ್ದ ಶ್ರೀ ನೃಸಿಂಹ ಸರಸ್ವತಿ ಯತಿಗಳು ವೈಜನಾಥ ಕ್ಷೇತ್ರದಿಂದ ಹೊರಟು ಭಿಲ್ಲವಾಡಿ ಗ್ರಾಮಕ್ಕೆ ಬಂದು ತಲುಪಿದರು. ಅಲ್ಲಿ ಶಾಂತವಾದ ಕೃಷ್ಣಾ ನದಿಯ ತೀರದಲ್ಲಿ ಇದ್ದ ಔದುಂಬರ ವೃಕ್ಷದ ಸನ್ನಿಧಿಯಲ್ಲಿ ಅವರು ತಮ್ಮ ಚಾತುರ್ಮಾಸ್ಯವನ್ನು ಆಚರಿಸಿದರು. ಆದರೆ ಶ್ರೀ ಗುರುಗಳು ಎಷ್ಟೇ ರಹಸ್ಯವಾಗಿ ವಾಸ ಮಾಡಿದರೂ ಸೂರ್ಯನ ಪ್ರಭೆಯಂತೆ ಅವರ ಕೀರ್ತಿ ಎಲ್ಲೆಡೆ ಹರಡಿತು. ಅವರ ದಿವ್ಯ ಯೋಗ ಬಲದ ಕೀರ್ತನೆ ಪ್ರತಿಯೊಂದು ಮನೆಗೂ ತಲುಪಿತು. ಒಬ್ಬ ಮಹಾ ವಿದ್ವಾಂಸ ಪಂಡಿತರು ಬಂದರು. ಅವರೊಂದಿಗೆ ಪತ್ನಿ ಮತ್ತು ಒಬ್ಬ ಬಾಲಕನಿದ್ದನು. ಆ ಬಾಲಕನಿಗೆ ವಿದ್ಯೆ ಬರುತ್ತಿರಲಿಲ್ಲ. ಅವನಿಗೆ ಉಪನಯನ ಸಂಸ್ಕಾರವಾದರೂ ಪಾಠ ಓದಿದರೂ ಪಾಠಗಳ ಅರ್ಥ ತಲೆಗೆ ಹೋಗಲಿಲ್ಲ. ಗ್ರಾಮದವರು ಅವನನ್ನು ಹೀಯಾಳಿಸಲು ಪ್ರಾರಂಭಿಸಿದರು. ಇದರಿಂದ ಬೇಜಾರಾಗಿದ್ದ ತಂದೆಯು ಮಗನನ್ನು ಕುರಿತು, ನಿನ್ನ ತಂದೆಯ ಕೀರ್ತಿಗೆ ಕಳಂಕ ತರುತ್ತೀಯಾ ಎಂದು ನಿಂದಿಸುತ್ತಿದ್ದನು. ಈ ನಿಂದನೆಯು ಆ ಬಾಲಕನ ಹೃದಯಕ್ಕೆ ತುಂಬಾ ನೋವನ್ನು ಉಂಟು ಮಾಡಿತು. ಆತ ಕಣ್ಣೀರಿನಿಂದ ಹೇಳಿದನು, ದಯವಿಟ್ಟು ಯಾರಾದರೂ ನನಗೆ ವಿದ್ಯೆ ಕಲಿಸಿರಿ. ನನ್ನ ಪೂರ್ವ ಪಾಪದಿಂದಲೇ ನನಗೆ ವಿದ್ಯೆ ಬರುತ್ತಿಲ್ಲ. ಆದರೆ ಯಾರೂ ಸಹಾಯ ಮಾಡಲಿಲ್ಲ. ಆಗ ಒಬ್ಬ ವೃದ್ಧನು, ನಿನಗೆ ಈ ಜನ್ಮಕ್ಕೆ ವಿದ್ಯೆ ಬರುವುದಿಲ್ಲ ಎಂದನು. ಇದರಿಂದ ಬೇಜಾರಾದ ಯುವಕನು ದುಃಖದಿಂದ ಭುವನೇಶ್ವರಿ ದೇವಿಯ ಮಂದಿರಕ್ಕೆ ತೆರಳಿದನು. 3 ದಿನಗಳು ಉಪವಾಸವಿಟ್ಟು ದೇವಿಯ ಮುಂದೆ ಅಳುತ್ತ ಕುಳಿತನು. ಅಮ್ಮ, ನನಗೆ ವಿದ್ಯೆ ಬೇಕು, ನೀನು ಕರುಣೆ ತೋರು. ಆದರೆ ದೇವಿ ಮೌನವಾಗಿದ್ದಳು. 3ನೇ ದಿನ ಭಕ್ತಿಯ ತೀವ್ರತೆಯಲ್ಲಿ ಅವನು ತನ್ನ ನಾಲಿಗೆಯನ್ನೇ ಕತ್ತರಿಸಿ ದೇವಿಗೆ ಅರ್ಪಿಸಿದನು. ಹೇ ದೇವಿ, ನೀನು ನನಗೆ ದರ್ಶನ ನೀಡದಿದ್ದರೆ ನನ್ನ ಶಿರವನ್ನೇ ಅರ್ಪಿಸುತ್ತೇನೆ ಎಂದನು. ಅವನ ಕನಸಿನಲ್ಲಿ ದೇವಿಯು ಪ್ರತ್ಯಕ್ಷಳಾಗಿ, ಮಗು, ನೀನು ಕೃಷ್ಣಾ ನದಿಯ ತೀರದಲ್ಲಿರುವ ಔದುಂಬರ ವೃಕ್ಷದ ಬಳಿಯ ಯೋಗಿಯನ್ನು ಭೇಟಿಯಾಗು. ಅವರು ನಿನ್ನ ಆಸೆಯನ್ನು ತೀರಿಸುತ್ತಾರೆ ಎಂದು ಮಾಯವಾದಳು. ಇದನ್ನು ಕೇಳಿದ ಯುವಕನು
ಖುಷಿಯಿಂದ ನದಿ ತೀರದತ್ತ ಆ ಔದುಂಬರ ವೃಕ್ಷದ ನೆರಳಿಗೆ ಬಂದನು. ಆಗ ಅಲ್ಲಿ ಕುಳಿತಿದ್ದವರೇ ಶ್ರೀ ನೃಸಿಂಹ ಸರಸ್ವತೀಯತಿಗಳು. ಆತನ ಕಣ್ಣೀರು ತೋರಿದಂತೆಯೇ ಶ್ರೀಗಳು ಅವನ ತಲೆಯ ಮೇಲೆ ತಮ್ಮ ಹಸ್ತವನ್ನಿಟ್ಟು ಆಶೀರ್ವಾದ ಮಾಡಿದರು. ನಂತರ ಇನ್ನು ಮುಂದೆ ವಿದ್ಯೆ ನಿನ್ನೊಂದಿಗೆ ಶಾಶ್ವತವಾಗಲಿ ಎಂದರು. ಗುರುಗಳ ಕೈ ಸ್ಪರ್ಶದಿಂದಲೇ ಬಾಲಕನೊಳಗಿನ ಕತ್ತಲೆ ಮಾಯವಾಯಿತು. ಅವನ ಮನಸ್ಸು ಪ್ರಕಾಶದಿಂದ ತುಂಬಿತ್ತು. ಸಕಲ ಶಾಸ್ತ್ರಗಳು, ವೇದಗಳು, ವ್ಯಾಕರಣ ಎಲ್ಲವೂ ಅವನ ನಾಲಿಗೆಯಿಂದ ಹರಿಯತೊಡಗಿದವು. ಆತನ ಪೋಷಕರು, ಗ್ರಾಮಸ್ಥರು ಎಲ್ಲರೂ ಆಶ್ಚರ್ಯಚಕಿತರಾದರು. ಇಂದಿನ ಈ ಕಥಾಭಾಗವು ತಮಗೆ ಇಷ್ಟವಾಗಿದ್ದರೆ ಕಥಾಜ್ಞಾನ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಶ್ರೀ ದತ್ತಾತ್ರೇಯರ ಇನ್ನಷ್ಟು ಪವಾಡಗಳನ್ನು ಭಾಗ 5ರಲ್ಲಿ ನೋಡಲು ಮರೆಯದಿರಿ. ಧನ್ಯವಾದಗಳು.